ಎನರ್ಜಿ ಸಾಲ್ತಿಲ್ಲ. ನಮಸ್ತೆ, ಎಲ್ಲ ಆರಾಮ? ಮೊದ್ಲು ನಮ್ ಪರಿಚಯ ಇಲ್ವಾ? ಯಾಕೆ ಮೇಡಮ್, ಏನಾಯ್ತು? ಅದಕ್ಕೆ ಆರಾಮಿಲ್ವಾ? ಜೀವನದಲ್ಲಿ ಏನಾದ್ರು ಕಷ್ಟ ಇದ್ರೆ ಹಂಚ್ಕೊಳ್ಳಿ, ಶೇರ್ ಮಾಡ್ಕೊಳ್ಳೋಣ. ಸರಿ, ನನ್ನ ಹೆಸರು ರಕ್ಷಿತ್ ನಾಗ್ ಅಂತ. ಈ ಮುಂಚೆ ಒಂದಷ್ಟು ಧಾರಾವಾಹಿಗಳಲ್ಲಿ ಕೆಲಸ ಮಾಡಿದ್ದೆ. ಬ್ರಹ್ಮಗಂಟು, ಮುದ್ದು ಲಕ್ಷ್ಮಿ ನೋಡಿದೀರಾ? ಈಗ ಮೊದಲನೇ ಸಲ ಸಿನಿಮಾ ಮಾಡ್ತಾ ಇದ್ದೀನಿ ನಾಯಕ ನಟನಾಗಿ. ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಬೇಕು. ಇದೇ ನವೆಂಬರ್ 21 ಸಿನಿಮಾ ರಿಲೀಸ್ ಆಗ್ತಿದೆ, ಎಲ್ಲ ನೋಡ್ತೀರಾ ಅಲ್ವಾ? ಈಗ ಕೊಡ್ಸೋಣ. ಮೊದಲನೇದಾಗಿ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವದ ಈ ನವೆಂಬರ್ ತಿಂಗಳಲ್ಲಿ ನಮಗೆ ಒಂದು ಒಳ್ಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಬಿಡುಗಡೆ ಆಗ್ತಾ ಇದೆ. ನಮ್ಮ ಮಂಡ್ಯ ಹೆಂಗೆ ಅಂದ್ರೆ ಹಲವಾರು ಘಟಾನುಘಟಿ ನಟರನ್ನ ಬೆಳೆಸಿದಂತ ಈ ಮಂಡ್ಯ ನೆಲ ಇವತ್ತು ಹೊಸ ಪ್ರತಿಭೆಗಳಿಗೆ ದಾರಿ ತೋರಿಸುವಂತಹ ನಮ್ಮ ಮಂಡ್ಯ ನೆಲದ ಎಲ್ಲ ಕನ್ನಡ ಸಿನಿಮಾ ಆಸಕ್ತರು ಈ ಸಿನಿಮಾವನ್ನ ನೋಡಿ ಏನು ಇವತ್ತು ಹೊಸದಾಗಿ ನಮ್ಮ ರಕ್ಷಿತ್ ನಾಗ್ ಅವರು, ಸಂಜನಾ ದಾಸ್ ಅವರು, ಅನುಷಾ ಅವರು ಮತ್ತೆ ನಮ್ಮ ನಿರ್ದೇಶಕರಾದ ಪ್ರತಾಪ್ ಅವರು ಎಲ್ಲರೂ ಸೇರಿ ಒಂದು ಒಳ್ಳೆ ಚಿತ್ರವನ್ನ ಕೊಡಬೇಕು. ಅವಿಭಕ್ತ ಕುಟುಂಬ ಅಂದ್ರೇನು, ವಿಭಕ್ತ ಕುಟುಂಬ ಅಂದ್ರೇನು, ಹೆಣ್ಮಕ್ಳುಗಳು ಹೇಗಿರ್ಬೇಕು, ತಂದೆ ತಾಯಿನ ಹೇಗ್ ಪ್ರೀತಿಸ್ಬೇಕು, ಅಜ್ಜ ತಾತಂದ್ರನ್ನ ಹೇಗೆ ನಾವು ಪ್ರೀತಿಸ್ಬೇಕು ಅನ್ನೋದನ್ನ ಎಲ್ಲವೂ ತಿಳ್ಕೋಬೇಕಾದ್ರೆ ನಾವು ನೋಡ್ಬೇಕಾಗಿರೋದು 21ನೇ ತಾರೀಕು ಸಿನಿಮಾ ಥಿಯೇಟರ್ ನಲ್ಲಿ. ಸೊ ಅದನ್ನೆಲ್ಲ ನೋಡಿದಾಗ ಒಳ್ಳೆ ಒಂದು ನಟನೆ ಮಾಡಿದ್ದಾರೆ ಅಂತ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಬಹಳಷ್ಟು ಉತ್ತರ ಕರ್ನಾಟಕದಲ್ಲಿ ನನ್ನ ಸ್ನೇಹಿತರೆಲ್ಲ ಅಲ್ಲೂ ಕೂಡ ಮಾಡಿದ್ದಾರೆ, ಬೆಳಗಾವಿನಲ್ಲಿ, ಕಲಬುರಗಿನಲ್ಲಿ ಎಲ್ಲ ಕಡೆ ಪ್ರಮೋಷನ್ ಮಾಡಿದ್ದಾರೆ. ಬಹಳ ತುಂಬಾ ಚೆನ್ನಾಗಿ ನಿಮ್ದು ಪ್ರಮೋಷನ್ ಬಂದಿದೆ, ನಾನು ನೋಡಿದೀನಿ. ಹಾಗಾಗಿ ಇವತ್ತು ಈ ಸಿನಿಮಾ ಪ್ರಮೋಷನ್ ಮಾಡಕ್ ಮಂಡ್ಯಕ್ಕೆ ಬರ್ತಾ ಇದ್ರೆ ನಾವೆಲ್ಲ ಬಹಳ ಖುಷಿಯಾಗಿ, ನಮ್ಮೆಲ್ಲ ಶಾಖಾಧ್ಯಕ್ಷರು ಎಲ್ಲರೂ ಕೂಡ ಬಂದಿದ್ದಾರೆ, ನಮ್ಮ ಎಲ್ಲ ಜಯ ಕರ್ನಾಟಕ ಪರಿಷತ್ತಿನ ಎಲ್ಲರೂ ಕೂಡ ನಾವು ಇವತ್ತವರೆಗೂ ಶುಭ ಹಾರೈಸ್ತಾ ಇದೀವಿ. ಈ ಸಿನಿಮಾ ದಿನೋತ್ಸವನ ಆಚರಿಸ್ಲಿ, ಈ ಸಿನಿಮಾ ಈ ಹೊಸ ಪ್ರತಿಭೆಗಳಿಗೆ ಒಂದು ಒಳ್ಳೆಯ ದಾರಿ ಆಗ್ಲಿ ಅಂತೇಳಿ ನಮ್ಮ ಜಯ ಕರ್ನಾಟಕ ಪರಿಷತ್ತನ್ನ ನಾನು ಆಶಿಸ್ತೀನಿ. ಧನ್ಯವಾದಗಳು ಸರ್.